ಬಿಗ್ ಬಾಸ್ ಆರಂಭವಾಗಿ 5 ವಾರ ಕಳೆದಿದೆ. ದಿನ ಕಳೆದಂತೆ ದೊಡ್ಡ ಮನೆಯಲ್ಲಿ ಒಂದೊಂದೇ ರೋಚಕ ತಿರುವುಗಳು ನಡೆಯುತ್ತಿವೆ. ವೀಕೆಂಡ್ ದೊಡ್ಡ ಮನೆಗೆ ಬಂದಿದ್ದ ಕಿಚ್ಚ ಸುದೀಪ್ ಮನೆಯ ಕೆಲ ಮಂದಿಗೆ ಶಾಕ್ ಕೊಟ್ಟಿದ್ರು. ರಾಶಿಕಾ ಸ್ಪಂದನ ಈ ವಾರ ಮನೆಯಿಂದ ಹೊರ ಹೋಗುತ್ತಾರೆ ಎಂಬ ಭಯವನ್ನ ಕಿಚ್ಚ ಕೊಟ್ಟಿದ್ರು. ಅದರಲ್ಲೂ ರಾಶಿಕಾ ಹೊರ ಹೋಗುತ್ತಾರೆ ಎಂಬ ವಿಷಯ ತಿಳಿದು ಸೂರಜ್ಗೆ ಆಗ್ಬಿಡ್ತು ಟೆನ್ಷನ್. ಹೌದು, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಎಲಿಮಿನೇಷನ್ ನಡೆಯಲಿಲ್ಲ. ವೋಟಿಂಗ್ ಲೈನ್ಸ್ ತೆರೆದಿರಲಿಲ್ಲ. ಹಾಗಾಗಿ ಯಾರು ಎಲಿಮಿನೇಟ್ ಆಗುವುದಿಲ್ಲ ಎಂಬುದು ಪ್ರೇಕ್ಷಕರಿಗೆ ತಿಳಿದಿತ್ತು. ಆದರೆ ಮನೆಯ ಒಳಗೆ ಇರುವ ಸ್ಪರ್ಧಿಗಳಿಗೆ ಈ ವಿಷಯ ತಿಳಿದಿರಲಿಲ್ಲ. ಹಾಗಾಗಿ ಕಿಚ್ಚ ಸುದೀಪ್ ಪ್ರತಿ ವಾರದಂತೆ ಈ ಭಾನುವಾರ ಕೂಡ ಎಲಿಮಿನೇಷನ್ ಪ್ರಕ್ರಿಯೆಯನ್ನ ಆರಂಭಿಸಿದ್ರು. ಆಗ ನಾಮಿನೇಟ್ ಆಗಿದ್ದ ಎಲ್ಲ ಸ್ಪರ್ಧಿಗಳಿಗೆ ಟೆನ್ಷನ್ ಶುರುವಾಯಿತು. ಡೇಂಜರ್ ಝೋನ್ ಅಲ್ಲಿದ್ದ ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರಿಗೆ ಡವ ಡವ ಹೆಚ್ಚಾಯಿತು. ಅಶ್ವಿನಿ ಗೌಡ, ಜಾನ್ವಿ, ಗಿಲ್ಲಿ ನಟ, ರಕ್ಷಿತಾ ಕೂಡ ನಾಮಿನೇಟ್ ಆಗಿದ್ರು. ಆದ್ರೆ ಆರಂಭದಲ್ಲೇ ಇವರೆಲ್ಲ ಸೇಫ್ ಆದ್ರು. ಹಾಗಾಗಿ ನಿಟ್ಟುಸಿರು ಬಿಟ್ರು. ವೋಟ್ ಮಾಡಿದ ಅಭಿಮಾನಿಗಳಿಗೆ ಅವರೆಲ್ಲರೂ ಧನ್ಯವಾದ ಅರ್ಪಿಸಿದ್ರು. ಆದ್ರೆ ಧ್ರುವಂತ್, ರಾಶಿಕಾ ಹಾಗೂ ಸ್ಪಂದನ ಅವರಿಗೆ ಚಿಂತೆ ಹೆಚ್ಚಾಯಿತು. ಮೂವರಲ್ಲಿ ಯಾರು ಮನೆಯಿಂದ ಹೊರಗೆ ಹೋಗುತ್ತಾರೆ ಎಂಬ ಕೌತುಕ ಸ್ಪರ್ಧಿಗಳಲ್ಲಿ ಮೂಡಿತು. ಈ ಮೂವರು ಒಂದು ಫಜಲ್ ಪೂರ್ಣಗೊಳಿಸಬೇಕಿತ್ತು. ಅದಕ್ಕೆ ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಸಾಕಷ್ಟು ಸಮಯವನ್ನ ತೆಗೆದುಕೊಂಡ್ರು. ಮೊದಲಿಗೆ ಫಜಲ್ ಪೂರ್ಣಗೊಳಿಸಿ ಧ್ರುವಂತ್ ಸೇಫ್ ಆದ್ರು. ಸಮಯ ಕಳೆದಂತೆಲ್ಲ ರಾಶಿಕಾ ಮತ್ತು ಸ್ಪಂದನ ಅವರಿಗೆ ಟೆನ್ಷನ್ ಜಾಸ್ತಿ ಆಯ್ತು. ರಾಶಿಕಾ ಅವರಂತೂ ಕಣ್ಣೀರು ಹಾಕಲು ಆರಂಭಿಸಿದ್ರು. ತಮ್ಮದೇ ಭಾವಚಿತ್ರದ ತುಣುಕುಗಳನ್ನ ಜೋಡಿಸಲು ಸ್ಪಂದನ ಮತ್ತು ರಾಶಿಕಾ ಅವರು ಕಷ್ಟಪಟ್ಟರು. ಎಷ್ಟೇ ಪ್ರಯತ್ನಿಸಿದ್ರು ಕೂಡ ಅವರಿಗೆ ಫಜಲ್ ಮುಗಿಸಲು ಆಗ್ಲಿಲ್ಲ. ಅವರಿಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು. ಇಬ್ಬರು ಅಳುತ್ತಾ ದೊಡ್ಡ ಮನೆಯಿಂದ ಹೊರಗೆ ಬರಲು ಸಜ್ಜಾಗಿದ್ರು. ಅವರಿಗೆ ಎಲ್ಲರೂ ವಿದಾಯ ಹೇಳಿದ್ರು. ಇನ್ನೇನು ಬಿಗ್ ಬಾಸ್ ಮನೆಯಿಂದ ರಾಶಿಕಾ ಮತ್ತು ಸ್ಪಂದನ ಅವರು ಹೊರಗೆ ಬರಬೇಕು ಎಂಬಷ್ಟರಲ್ಲಿ ಟ್ವಿಸ್ಟ್ ಎದುರಾಯಿತು. ಮುಖ್ಯ ದ್ವಾರ ತೆಗೆದಾಗ ನೋ ಎಲಿಮಿನೇಷನ್ ಎಂಬುದನ್ನ ಘೋಷಿಸಲಾಯಿತು. ಇದರಿಂದ ರಾಶಿಕಾ ಮತ್ತು ಸ್ಪಂದನ ಅವರು ಖುಷಿಯಿಂದ ಆನಂದ ಬಾಷ್ಪವನ್ನ ಸುರಿಸಿದ್ರು. ಇದು ದೀಪಾವಳಿ ಗಿಫ್ಟ್ ಎಂದು ಬಿಗ್ ಬಾಸ್ ಹೇಳಿತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.